ಅಂದ್ರೆ ನಮಗೆಲ್ಲ ಮೊದಲು ನೆನಪಾಗೋದು ಅಲ್ಲಿನ ಜನಸಾಗರ. ಆದ್ರೆ ಕಳೆದ ಬಾರಿ ಕುಂಭಮೇಳದ ವೇಳೆ ಒಬ್ಬ ಹುಡುಗಿ ತನ್ನ ಸೌಂದರ್ಯದಿಂದಲೇ ಇಡೀ ದೇಶದ ಗಮನ ಸೆಳೆದಿದ್ರು. ಕೆಲವು ವಿವಾದದ ಬಳಿಕ ಮೋನಾಲಿಸಾ ಕಾಣೆಯಾಗಿದ್ದಾಳೆ ಎಂದಿದ್ದ ಪತಿ ಈಗ ಹೊಸದೊಂದು ಕತೆ ಹೇಳಿದ್ದಾನೆ. ಆಕೆ ಈಗ ಎಲ್ಲಿದ್ದಾಳೆ, ಏನಾಗಿದೆ? ಈಗ ಸಿಗ್ತಿರೋ ಲೇಟೆಸ್ಟ್ ಅಪ್ಡೇಟ್ಸ್ ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆಗಿದ್ದ ಮೋನಾಲಿಸಾ ಸುತ್ತ ಈಗ ದೊಡ್ಡ ವಿವಾದವೊಂದು ಸುತ್ತಿಕೊಂಡಿದೆ. ಪೊಲೀಸರು ಆಕೆಯನ್ನ ಹುಡುಕಿಕೊಂಡು ಕೇರಳದವರೆಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದ ಪೊಲೀಸರಿಗೆ ಆಕೆಯ ಪತಿ ಫರ್ಮಾನ್ ಖಾನ್ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಮೋನಾಲಿಸಾ ಈಗ ಗರ್ಭಿಣಿ. ಆದ್ರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಪ್ರೀತಿ ಮಾಡಿ ಮದುವೆ ಆಗಿದ್ದ ಈ ಜೋಡಿಯ ಮೇಲೆ ಈಗ ಪೊಲೀಸರು ಯಾಕೆ ಕಣ್ಣಿಟ್ಟಿದ್ದಾರೆ? ಪತಿ ಫರ್ಮಾನ್ ಖಾನ್ ಮೇಲೆ ಪೋಕ್ಸೋ ಕೇಸ್ ಯಾಕೆ ದಾಖಲಾಗಿದೆ? ನ್ಯಾಷನಲ್ ಕಮಿಷನ್ ಕೊಟ್ಟ ರಿಪೋರ್ಟ್ ನಲ್ಲಿ ಇರೋ ಕಹಿ ಸತ್ಯ ಏನು? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ವರದಿಯ ಪ್ರಕಾರ ಮೋನಾಲಿಸಾ ಮದುವೆಯಾದಾಗ ಆಕೆಗೆ ಕೇವಲ 16 ವರ್ಷವಂತೆ. ಅಂದ್ರೆ ಕಾನೂನಿನ ಪ್ರಕಾರ ಆಕೆ ಇನ್ನೂ ಅಪ್ರಾಪ್ತೆ. ಇದೇ ಕಾರಣಕ್ಕೆ ಈಗ ಈ ಸುಂದರಿಯ ಲವ್ ಸ್ಟೋರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ನನ್ನ ಪತ್ನಿ ಗರ್ಭಿಣಿ, ಅವಳನ್ನ ವಿಚಾರಣೆಗೆ ಕರೆಯಬೇಡಿ ಅಂತ ಪತಿ ಕೇಳಿಕೊಳ್ಳುತ್ತಿದ್ದಾನೆ. ಆದ್ರೆ ಕಾನೂನು ಸುಮ್ಮನೆ ಬಿಡುತ್ತಾ? ವೈರಲ್ ಸ್ಟಾರ್ ಆಗಿದ್ದ ಹುಡುಗಿ ಲೈಫ್ ಈಗ ಪೊಲೀಸ್ ಕೇಸ್ ಆಗಿ ಬದಲಾಗಿದೆ. ಸದ್ಯಕ್ಕೆ ಹೈಕೋರ್ಟ್ ಫರ್ಮಾನ್ ಖಾನ್ಗೆ ಅರೆಸ್ಟ್ ಆಗದಂತೆ ಪ್ರೊಟೆಕ್ಷನ್ ಕೊಟ್ಟಿದೆ. ಆದರೆ ಮುಂದೆ ಈ ಪ್ರಕರಣ ಯಾವ ಒಂದು ತಿರುವು ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.